ಸ್ಥಳಗಳನ್ನು ಕಬಳಿಸೋದು ಅದು ಅನಾಗರಿಕವಾಗಿರ್ತಕ್ಕಂಥದ್ದು, ಅಧರ್ಮ ಅದು. ಇಸ್ಲಾಂ ಹೆಸರಿನಲ್ಲಿ ಆ ರೀತಿ ಕಬಳಿಸೋ ಕೆಲಸ ಮಾಡಿದ್ರು. ನಾಶ ಮಾಡೋದು ಯಾವುದೂ ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಅಂತಂದರೆ ಭಾರತೀಯ ಅರ್ಥದಲ್ಲಿ ಅದು ದಯೆಯಿಂದ ಕೂಡಿರ್ತಕ್ಕಂಥದ್ದು, ಸನ್ಮಾನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಸತ್ಯದ ಹಾದಿಯಲ್ಲಿ ಜನರನ್ನು ತಗೊಂಡು ಹೋಗ್ತಕ್ಕಂಥದ್ದು, ಅದು ಧರ್ಮ ಆಗುತ್ತೆ. ಇನ್ನೊಬ್ಬರ ಧಾರ್ಮಿಕ ಪೂಜಾ ಸ್ಥಳವನ್ನು ಮೋಸದಿಂದ ಕಬಳಿಸೋದಾಗಲಿ, ಬಲಾತ್ಕಾರದಿಂದ ಕಿತ್ಕೊಳ್ಳೋದಾಗಲಿ ಅದು ಅಧರ್ಮ ಆಗುತ್ತೆ. ಇಲ್ಲಿ ಭಾರತೀಯ ಪರಂಪರೆಯಲ್ಲಿ, ಸನಾತನ ಧರ್ಮದಲ್ಲಿ ಪರಸ್ತ್ರೀಯರನ್ನು ಗೌರವಿಸುವಂಥ ಸಂಸ್ಕೃತಿ ಇದೆ. ಪರಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡುವಂತ ಹೇಳೋದು ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ದುರ್ದೈವ ಸಂಗತಿ, ಇಸ್ಲಾಂ ಹೆಸರಿನಲ್ಲಿ ಈ ದೇಶದಲ್ಲಿ ಪರ ಧಾರ್ಮಿಕ ಸ್ಥಳಗಳನ್ನು, ಅದು ಅಯೋಧ್ಯೆ, ಕಾಶಿ, ಮಥುರಾ ಸೇರಿದಂತೆ 42,000ಕ್ಕೂ ಹೆಚ್ಚು, ದತ್ತಪೀಠ, ಶ್ರೀರಂಗಪಟ್ಟಣದಲ್ಲಿ ಮೂಡಲಬಾಗಿಲ ಆಂಜನೇಯ, ಈ ರೀತಿ 42,000ಕ್ಕೂ ಹೆಚ್ಚು ಹಿಂದೂ ದೇವಾಲಯಗಳನ್ನು ಬರ್ಬರತೆಯಲ್ಲಿ ಮೋಸದಿಂದ ವಶಕ್ಕೆ ತಗೊಂಡಿದ್ದಾರೆ. ಇದ್ರ ಜೊತೆಗೆ ಇಸ್ಲಾಂ ಹೆಸರಿನಲ್ಲಿ ಬಲಾತ್ಕಾರ, ಇಸ್ಲಾಂ ಹೆಸರಿನಲ್ಲಿ ಲೂಟಿ, ಇಸ್ಲಾಂ ಹೆಸರಿನಲ್ಲಿ ಮತಾಂತರ ಇವೆಲ್ಲವನ್ನು ಮಾಡಿದ್ದಾರೆ. ಇದನ್ನು ಭಾರತೀಯ ಪರಂಪರೆ, ಭಾರತೀಯ ದರ್ಶನಗಳು ಧರ್ಮ ಅಂತ ಹೇಳೋದಿಲ್ಲ. ಬೇಕಿದ್ರೆ ಒಂದು ಪೈಶಾಚಿಕವಾಗಿರ್ತಕ್ಕಂಥ ಮತ ಅಂತ ಹೇಳ್ಬೋದು, ಅದು ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪೈಶಾಚಿಕ ಪರಂಪರೆ ಆಧುನಿಕ ಕಾಲದಲ್ಲೂ ಮುಂದುವರೆದಿದೆ. ಭಯೋತ್ಪಾದನೆ ಹೆಸರಿನಲ್ಲಿ ಅದೇ ಪೈಶಾಚಿಕ ಪರಂಪರೆ ಮುಂದುವರೆದಿದೆ. ಅಮಾಯಕರನ್ನು ಕೊಲ್ಲೋದು, ಬಾಂಬಿಟ್ಟು ಕೊಲ್ಲೋದು, ಅದು ಒಂದು ಪೈಶಾಚಿಕ ಪರಂಪರೆಯ ಭಾಗವಾಗಿ ಮುಂದುವರೆದಿದೆ. ಈ ಪೈಶಾಚಿಕ ಪರಂಪರೆಯನ್ನು ಭಾರತೀಯ ದರ್ಶನಗಳು ಧರ್ಮ ಅಂಥೇಳಿ ಭಾವಿಸೋದಿಲ್ಲ. ಇದು ಬೇಕಾದ್ರೆ ಪಿಶಾಚಿಗಳ ಧರ್ಮ ಅಂತ ಹೇಳ್ಬೋದು, ರಾಕ್ಷಸರ ಧರ್ಮ ಅಂತ ಹೇಳ್ಬೋದು. ಆದರೆ ಸದ್ಧರ್ಮ ಅಂತಾಗಲಿ ಅದರಿಂದ ಒಳಿತಾಗುತ್ತೆ ಅಂತ ಭಾವಿಸೋದಿಲ್ಲ. ಕೆಲವರು ಇಲ್ಲ ನಮ್ದು ಹಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಭಯೋತ್ಪಾದಕರೆಲ್ಲ ಅವರು ಇಸ್ಲಾಮಿಗೋಸ್ಕರನೇ ಭಯೋತ್ಪಾದನೆ ಅಂತ ಹೇಳಿದ್ದಾರೆ. ಹಾಗಿರಬೇಕಾದ್ರೆ ನೀವು ನಿಮ್ಮ ಮತಗ್ರಂಥಗಳಲ್ಲಿರ್ತಕ್ಕಂಥ ಅನ್ಯ ಮತದ ಬಗ್ಗೆ ಇರುವಂಥ ದೃಷ್ಟಿಕೋನ ಇದೆಯಲ್ಲ, ಅದನ್ನು ಬದಲಾಯಿಸ್ಕೊಳ್ಳದೆ ಇದ್ರಿ ಜಗತ್ತಿನಲ್ಲಿ ಶಾಂತಿ ಹೇಗೆ ನಿಲ್ಸೋಕ್ಕೆ ಸಾಧ್ಯ? ಹಾಗಾಗಿ ಅದು ಬದಲಾಯಿಸ್ಕೊಳ್ಳೋ ಕೆಲಸ ಆಗಬೇಕು ಅನ್ನೋದು. ಇಲ್ಲದೇ ಇದ್ದರೆ ನೀವು ಇನ್ನೊಬ್ಬರು ನಾಶ ಮಾಡೋಕ್ಕೆ ಹೋಗಿ ನೀವು ನಾಶವಾಗ್ತೀರಿ. ನಾಶವಾಗೋದೇ ಉದ್ದೇಶ ಇದ್ದರೆ ಅದನ್ನು ನಾವ್ಯಾರೂ ತಡೀಲಿಕ್ಕಾಗಲ್ಲ. ಆದರೆ ಮೋಸ